ಸೌಂಡ್ ಬುಲೆಟ್ ಸೌಂಡ್ ಇಲ್ಲ. ಏಯ್ ಇದೇನಿದು? ಅಯ್ಯಯ್ಯೋ ರಿಯಾಕ್ಷನ್. ಬಾಯ್ ಬಾಯ್ ಬಾಯ್. ಸೊ ಈಗ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ಪ್ಲೇಸ್ಗೆ. ಹೋಗ್ಬಿಟ್ಟು ಸ್ವಲ್ಪ ಚಿಲ್ ಮಾಡಿ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮೋಟೋ ವ್ಲಾಗ್. ಬೆಳಿಗ್ಗೆ ಟೈಮ್ ಎಷ್ಟಪ್ಪ? 5:30. ಸೊ ಈಗ ನಾವು ಒಂದು ಜಾಗಕ್ಕೆ ಹೊರಟಿದ್ದೀವಿ. ಬಿಯಾಂಡ್ ರೈಡ್ಸ್ ಮೋಹನ್ ಜಾಯ್ನ್ ಆಗ್ತಾರೆ, ಮತ್ತು ನಮ್ಮ ಗೋಲ್ಡನ್ ಥ್ರಾಟಲ್ ಸತೀಶ್ ಜಾಯ್ನ್ ಆಗ್ತಾರೆ, ಆಮೇಲೆ ನಮ್ಮ ರೈಡರ್ಸ್ ಸ್ಟಾರ್ಟ್ VK ಅಂತ. ಆ್ಯಂಡ್ ಇವ್ರು 3 ಜನದ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಸರಿ ಚೆಕ್ಔಟ್ ಮಾಡಿ. ಓಕೆ, ನಮ್ಮ ಒಬ್ಬರು ಸ್ನೇಹಿತರು ಬರಬೇಕು ಮೋಹನ್ ಅಂತ. ಏಯ್ ಬಂದೇ ಬಿಟ್ರಲ್ಲ ಬ್ರೋ. ಬ್ರೋ ಸುಮ್ಮನೆ ಹೆಂಗೆ ಬರ್ತಾರ ಅಂತ ಹೇಳ್ತಾ ಇದ್ದೆ, ಅಷ್ಟು ಬೇಗ ಬಂದ್ಬಿಟ್ರಲ್ಲ. ಹಾಂ ಹೌದಾ? ಓಹೋ, VK ಗೌಡ್ರು ಬಂದ್ರಪ್ಪ. ಅಂತ ಪವನು. ಹಾಯ್. ರಾಧೆ ಕೃಷ್ಣ, ರಾಧೆ ಕೃಷ್ಣ. ಕ್ಯಾಮ್ರಾ ಇದೆಲ್ಲ ಏನೇನ ತಂದುಬಿಟ್ಟವ್ರೆ ನೋಡಿ. ನಮ್ಮ ಸತೀಶ್ ಅವ್ರು ಸಿಕ್ಕಿದ್ರು, ಗೋಲ್ಡನ್ ಥ್ರಾಟಲ್. ಮೊನ್ನೆ ಹೋಗಿದ್ವಲ್ಲ. ಈ ಗಾಡಿ ಸ್ಟಾರ್ಟ್ ಬ್ರೋ, ಇವಾಗ ನೋಡಿದ್ರೆ ಇಂಜಿನ್ ಫುಲ್ ಹಿಂಗಿಂಗ್ ಅಂತಿತ್ತು, ಅಳಾಡ್ತೈತೆ ಫುಲ್ ಇದು. ಸೊ ಇವ್ರ ಚಾನಲ್ ಬಂದು ರೈಡರ್ ಸ್ಟಡ್ VK ಅಂತ ಚೆಕ್ ಮಾಡಿ ಇವ್ರು, ಓಕೆನಾ? ಇದರಲ್ಲಿ ಸುಮಾರು ವ್ಲಾಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಈಗ ಎಲ್ಲರೂ ಹೊರಟಿದ್ದೀವಿ. ಮುಂದ್ಗಡೆ ಒಂದು 3 ಬೈಕ್ ಹೋಗ್ತಾಯಿದೆ, ಹಿಂದ್ಗಡೆ ಒಂದು ಗಾಡಿ ಬರ್ತಾಯಿದೆ. ಈಗ ಹೋಗ್ಬಿಟ್ಟು ಸ್ವಲ್ಪ ಚಿಲ್ಲಾಗಿ ಮಜಾ ಮಾಡಿಕೊಂಡು ಅಲ್ಲಿ ಡ್ಯಾಮ್ ಹತ್ರ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು, ಅದಾದಮೇಲೆ ಬೇರೆ ಏನಾದರೂ ಪ್ಲ್ಯಾನು ಇದೆಯಾ ನೋಡಬೇಕು. ಬೇರೆ ಏನು ಪ್ಲ್ಯಾನ್ ಇಲ್ಲ ಅಂತಿದ್ರು, ನೋಡಬೇಕು ಏನು ಪ್ಲ್ಯಾನು ಏನು ಕತೆ ಅಂತ. ಓಕೆ, ಇಲ್ಲೊಂದು ಕಡೆ ಟಿಫನ್ ನಿಲ್ಲಿಸಿದ್ದಾರೆ. ಅದು ಪ್ರಿಯಾಂಕಾ ಟಿಫನ್ ಸೆಂಟರ್ ಅಂತೆ, ದೊಡ್ಡಬಳ್ಳಾಪುರ. ಸೇಮು ನನ್ನ ಹತ್ರ ಇರೋದು ಎಕ್ಸಾಕ್ಟ್. ಎಷ್ಟಿದು? 1200. ಸ್ವಲ್ಪ ಕಾಸ್ಟ್ಲಿ ಇದು, ಎಲ್ಲದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದು ನೋಡಿ. VK ಅವ್ರ ಗಾಡಿ ನೇರ ಏನೋ ನಾವು ಚೆಕ್ ಮಾಡ್ತವ್ರೆ. ಏನು ಸರ್ ಇದ್ರ ಚೈನ್ ಇಲ್ಲ, ಬೆಲ್ಟಾ? ಹಾಂ, ಬೆಲ್ಟ್ ಇದು. ಒಬ್ಬರಾದ್ರೂ ವಿಚಾರಿಸೋರು ಗಾಡಿ ನೋಡಿದ್ರೆ. ಸೌಂಡ್ ಬುಲೆಟ್ ಸೌಂಡ್ ಇಲ್ಲ. ಇಲ್ಲ, ಇದು ಬುಲೆಟ್ ಎಲ್ಲ. ಇದು 1000 cc, 900 cc ಇದು. ಹೌದಾ? ಎಷ್ಟು 11 ಲಕ್ಷ ಅಲ್ಲ? 13 ಲಕ್ಷ. ಓಕೆ, ಇವಾಗ ತಿಂಡಿ ಮಾಡಿಕೊಂಡು ಅವ್ರ ಅಂಕಲ್ ಫುಲ್ಲು ಗಾಡಿ ಬಗ್ಗೆ ಎಲ್ಲ ವಿಚಾರಿಸ್ತಾಯಿದ್ರು. ನಮ್ಮ VK ಅವರು ಹಾರ್ಲಿ ಡೇವಿಡ್ಸನ್ನ ಗಾಡಿ ಯಾರು ನೋಡಿದ್ರು ವಿಚಾರಿಸ್ತಾರೆ, ಎಷ್ಟು ಏನು. ಅವರು ಬೆಲ್ಟ್ ಡ್ರೈವ್ ನೋಡ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಅವರು ಬೆಲ್ಟ್ ಡ್ರೈವ್ ನೋಡ್ಬಿಟ್ಟು ಚೈನೇ ಇಲ್ಲ. ಒಂದು ಬಸ್ ಮಾತ್ರ ಹೋಗಕ್ಕೆ ಆಗೋದು ಈ ರೋಡಲ್ಲಿ. ಸಿಗ್ನಲ್ ಚೆನ್ನಾಗಿ ಕೊಡ್ತಾವ್ರೆ ಸತೀಶ್ ಗೋಲ್ಡನ್ ಥ್ರಾಟಲ್. ಓಹ್, ಏಯ್ ಇದೇನಿದು?
ಅಯ್ಯೋ ಬ್ರೋ ಹಿಂಗೆ ಈಗ ಸೈಡ್ಗೆ ಹಾಕ್ಬೋದು. ಯಪ್ಪ ಅಲ್ಲೋರಿ ಕಾರು. ಅಯ್ಯೋ 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 ಒಳ್ಳೆ ಕತೆ ಗುರು. ಹೆಂಗೀಗ ಏನ್ ಹಿಂಗಿದೆ ಇದು? ಓ ಮಳೆ ಒಂದು ಫುಲ್ಲು ಹೋಗಲ್ಲ ಅನ್ಸುತ್ತೆ. ಶೂಗೆಲ್ಲ ನೀರೋಡಾಯ್ತು ತೆರಿಕೆ. ಅಡ್ವೆಂಚರ್ ಫಸ್ಟ್ ಟೈಮು ಆಫ್ ರೋಡ್. ಡಮ 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 ರೇಡಿಯೇಟ್ರ್ ಸಮೇತ ನೀರು. ಸೂಪರ್ ಮಾತ್ರ ಇದು. ಇಲ್ಲಿ ಆಂದಿದೆ ನೋಡಿ ಕತೆ ಹೆಂಗಿದೆ. ಸೇತುವೆ ಅಲ್ಲಿಂದ ಇಲ್ಲಿಗೆ ಬರಬೇಕು. ನನ್ನ ಗಾಡಿ ಆಫ್ ಆಗಿಲ್ಲ, ನಮ್ಮ ಗೋಲ್ಡನ್ ಥ್ರೋಟಲ್ ಡಾಮಿನರ್ ಆಫ್ ಆಯಿತು, ಮತ್ತು ಹಾರ್ಲಿ ಡೇವಿಡ್ಸನ್ ಕೂಡ ಆಫ್ ಆಯಿತು. ನಂದು ಮತ್ತು 390 ಅಡ್ವೆಂಚರ್ ಇದೆಯಲ್ಲ ಅದು ಆಫ್ ಆಗಿರಲಿಲ್ಲ. ಆಲ್ಮೋಸ್ಟ್ ಅರ್ಧ ಗಾಡಿ ಮುಳುಗೋಗಿತ್ತು. ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ನೋಡಿ ಹೆಂಗಿತ್ತು ಬ್ರೋ. ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ, ಅದಕ್ಕೇನು ಬೇಡವಾ? ನಾವು ಅಪರೂಪಕ್ಕೆ ಅಡ್ವೆಂಚರ್ ಮಾಡ್ತೀವಿ. ಇಲ್ಲಿರೋ ಹಳ್ಳಿಗಳ ಜನ ನೋಡಿ ದಿನಾಗ್ಲೂ ಅಡ್ವೆಂಚರ್ ಅಲ್ಲ, ಮಳೆ ಬಂದ್ಬಿಟ್ರೆ ಡೈಲಿ ಇವರು ನಿಜವಾದ ಟ್ರಯಲ್ಸ್ ಮಾಡೋರು. ಓಕೆ, ಇಲ್ಲಿ ಅಡ್ವೆಂಚರಸ್ ಮುಗೀತು. ಇವಾಗ ವಾಟರ್ ಅಡ್ವೆಂಚರು ಮಸ್ತಾಗಿತ್ತು ಮಾತ್ರ. ಬನ್ನಿ, ನಾನು ಬರ್ತೀನಿ, ನನಗೇನು ತೊಂದರೆ ಇಲ್ಲ. ಚೆನ್ನಾಗಿತ್ತು. ಟ್ರಾಫಿಕ್ ಜಾಮ್. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈಗ ಲಾರಿ ಸೈಡ್ ನಿಂತಿದೆ, ನಮಗೆಲ್ಲ ದಾರಿ ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಬ್ರೇಕ್ ಲೈಟ್ ಇದು. ಓ ಮೈ ಗಾಡ್, ನಾನು ಡಿಸೈನ್ ಅಂದ್ಕೊಂಡೆ, ಬ್ರೇಕ್ ಲೈಟು ಕಳ್ಕೊಂಡು ಬಿದ್ದೋಗ್ಬಿಟ್ಟಿದೆ. ಛೇ, ಏನು ಗುರು ವ್ಯೂ ಇದು, ಸಾಕಾಗಿದೆ. ಚೆಂಡು ಹೂ ತೋಟ ಚೆನ್ನಾಗಿತ್ತು. ಸೊ ಈಗ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ಪ್ಲೇಸ್ಗೆ. ಹೋಗ್ಬಿಟ್ಟು ಸ್ವಲ್ಪ ಚಿಲ್ ಮಾಡಿ ಗಾಡಿ ನಿಲ್ಲಿಸಿ ಕೂಲಾಗಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ನಾವೇ ತಂದಿರೋ ಪೋರ್ಟಬಲ್ ಸ್ಟವ್ ಮತ್ತು ಗ್ಯಾಸ್ ಯೂಸ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋ ಪ್ರೋಗ್ರಾಮ್ ಅಷ್ಟೇ ಇದು. ಒಂಥರ ಫಸ್ಟ್ ಟೈಮ್ ಈ ಥರ ನಾವು ಟ್ರೈ ಮಾಡ್ತಿರೋದು ಕಾಂಟೆಂಟು. ನೋಡೋಣ, ಐ ಥಿಂಕ್ ನಾನು ಎಲ್ಲೂ ನೋಡಿಲ್ಲ ಗುರು ಈ ಥರ. ನೋಡೋಣ ಹೆಂಗಿರುತ್ತೆ. ಓಕೆ, ಅದೊಂಥರ ಅಟ್ಮಾಸ್ಫಿಯರು ಚೆನ್ನಾಗಿರುತ್ತೆ. ನಾವೇ ಕಾಫಿ ಟೀ ಮಾಡಿಕೊಂಡು ಲೋಟ ಎಲ್ಲ ತಂದುಬಿಟ್ಟಿದ್ದೀವಿ. ಲೋಟ, ಪಾತ್ರೆ, ಪೋರ್ಟೇಬಲ್ ಸ್ಟೌವು, ಪೋರ್ಟೇಬಲ್ ಗ್ಯಾಸ್ ಎಲ್ಲ ತಂದುಬಿಟ್ಟಿದ್ದೀವಿ ನಾವು. ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇವತ್ತು ಹೆಂಗಿರುತ್ತೆ ಮಜಾ ಅಂತ. ಓಹೋ, ರೋಡ್ ಸೂಪರಾಗಿದೆ ಗುರು. ಸ್ಲಿಪ್ ಆಗುತ್ತೆ ಟೈರ್ ಇದು. ಅಪ್ಪ, ಟೈರೆಲ್ಲ ಸ್ಲಿಪ್ ಆಗ್ತೈತೆ. ನಮ್ಮ ಅಡ್ವೆಂಚರ್ ನೋಡಿ ಹೆಂಗೆ ಹೋಗ್ತಾವ್ರೆ. ಜಂಪ್ ಮಾಡ್ಕೊಂಡೆಲ್ಲ ಹೋಗ್ತಾಯಿತ್ತು ಗಾಡಿ ಅದು. ಹಾಂ, ಹೆಂಗೆ ಇದೆಲ್ಲ
ಓ ಸೂಪರ್ ಆಗಿದೆ ಗುರು ವ್ಯೂ. ಸಾಕಾಗಿದೆ. ಇದು ಪ್ಲೇಸು ಹೆಂಗಿದೆ ನೋಡಿ, ಇಲ್ಲಿ ಹೆವಿಗಿದೆ ಪ್ಲೇಸ್ ಮಾತ್ರ. ಇದೇನಾದ್ರು ಸ್ಕಿಪ್ ಆಗಿ ಬಿತ್ತು ಅಂದ್ರೆ ಯಪ್ಪ ಹೋಯ್ತಿರೋದು ಆ ಕಡೆಗೆ. ನಿಧಾನಕ್ಕೆ ಬನ್ನಿ. ಓಕೆ, ಈಗ ನಾವು ಫೈನಲ್ ಆಗಿ ದಂಡಿಗನಹಳ್ಳಿ ಡ್ಯಾಮಲ್ಲಿದ್ದೀವಿ. ಬ್ಯೂಟಿಫುಲ್ ಪ್ಲೇಸ್. ಆ ಕಡೆ ಬೆಟ್ಟ, ಇಲ್ಲಿ ಬೆಟ್ಟ, ಸೆಂಟ್ರಲ್ಲಿ ನೀರು. ಅಲ್ಲಿ ಹೋಗೋಣ ಬನ್ನಿ ಹಂಗೆ. ವಾ ಸೂಪರ್ ಬ್ರೂ. ಸೂಪರ್ ವ್ಯೂ ಇದೆ ಮಾತ್ರ. ಕೂಲ್. ನಮ್ಮ ಗಾಡಿ ಎಲ್ಲ ಹಾಕಿದ್ದೀವಿ. ನಂದು, ವಿ ಕೆ ಅವ್ರ ಫ್ರೆಂಡು ಮತ್ತು ವಿ ಕೆ ಅವ್ರದ್ದು. ಮೋಹನ್ ಗಾಡಿ ಇಲ್ಲಿದೆ. ಗೋಲ್ಡನ್ ಥ್ರಾಟಲ್ ಸತೀಶ್ ಅವ್ರ ಗಾಡಿ ಇಲ್ಲಿದೆ. ಸೊ ಫುಲ್ಲು ನೀರಿದೆ. ಸಕ್ಕತ್ತಾಗಿದೆ ಮಾತ್ರ ವ್ಯೂ ಮಾತ್ರ. ಇಲ್ಲಿ ಸುತ್ತಲೂ ಫುಲ್ಲು ಒಂಥರ ಕೂಲು, ಫುಲ್ಲು ಗ್ರೀನು, ಚೆನ್ನಾಗಿದೆ. ಸೊ ಈಗ ದಂಡಿಗನಹಳ್ಳಿಯ ಡ್ಯಾಮಲ್ಲಿ ಅಲ್ಲಿ ಗಂಟೆ ಹೋಗಿ ಸ್ವಲ್ಪ ಒಂಚೂರು ವ್ಲಾಗ್ ಮಾಡ್ಕೊಂಡು ಬಂದಾಯಿತು. ಈಗ ನಮ್ಮದು ಟೀ ಮೇಕಿಂಗ್ ಕಾರ್ಯಕ್ರಮ ಇದೆ. ಬೆಂಗಳೂರಿಂದ ಹಾಲು ಪಾತ್ರೆ, ಪೋರ್ಟೇಬಲ್ ಗ್ಯಾಸು, ಸ್ಟವ್ವು, ಸಕ್ಕರೆ, ಟೀ ಪುಡಿ ಎಲ್ಲ ತೊಗೊಂಬಂದಿದ್ದೀವಿ. ಲೋಟ, ಆಮೇಲೆ ಸೋಸೋದಿರುತ್ತಲ್ಲ ಎಲ್ಲ ತೊಗೊಂಬಂದಿದ್ದೀವಿ. ಬನ್ನಿ ಈಗ ಟೀ ಮಾಡಿಕೊಂಡು ಕುಡಿಯೋಣ. ಓಕೆ, ಇವಾಗ ಡ್ಯಾಮಿಂದ ಬಂದು ನಾನು ಹೇಳಿದ್ನಲ್ಲ ಕಾಫಿ ಟೀ ಮಾಡಬೇಕು ಮತ್ತು ಕ್ಯಾಂಪ್ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ದಿಸ್ ದ ಪ್ಲೇಸ್. ಒಳಗಡೆ ನಾವು ಕ್ಯಾಂಪ್ ಹಾಕ್ತಾಯಿದ್ದೀವಿ. ನಮ್ಮ ಗಾಡಿಗಳನ್ನೆಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದು ಡ್ಯಾಮ್ ಪಕ್ಕದಲ್ಲೇ ನಾವು ಇಲ್ಲಿ ಒಳಗಡೆ ಹೋಗ್ಬೇಕು. ಇವಾಗ ಸ್ವಲ್ಪ ಇಲ್ಲಿ ದಾರಿ ಇದೆಯಲ್ಲ, ಒಂಚೂರು ಹಿಂಗೆ ಒಳಗಡೆ ಹೋದರೆ ಅಲ್ಲೊಂದು ಹತ್ರ ಪಕ್ಕದಲ್ಲೇ ಇದೆ. ಅಲ್ಲಿ ಚೆನ್ನಾಗಿದೆ ಪ್ಲೇಸು. ಈ ಥರ ಹಿಂಗೆ ಫುಲ್ಲು ಕ್ಲೀನಾಗಿದೆ ಪ್ಲೇಸು. ಅಲ್ಲಿ ಕ್ಯಾಂಪ್ ಹಾಕಬೇಕು. ಓಕೆನಾ ಎಲ್ಲ ಆಯಿತಾ? ಸೊ ಇದು ಹಾಲು ಅಡ್ವರ್ಟೈಸ್ ಮಾಡ್ತಾವೆ ನೋಡಿ. ಆಮೇಲೆ ಇದು ನೋಡಿ ಇವ್ರ ಹತ್ರ ತೋರಿಸಿ. ಅದು ಚೇರ್, ಅದು ಲಾಸ್ಟ್ ವ್ಲಾಗಲ್ಲಿ ಇವ್ರದ್ದು ನೋಡಿರ್ತೀರ ನೀವು. ಇದು ಯೋಗ ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಹಾಂ, ಓ ಅದು ಓಪನ್ ಆಗಬೇಕು, ಅದು ಮ್ಯಾಜಿಕ್ಕು. ನಮ್ಮ ವಿ ಕೆ ಗೌಡ್ರು ಎಲ್ಲ ಗಾಡಿಗಳು ಇಲ್ಲೇ ಇದೆ. ಮೋಹನ್, ಕೆ ಸತೀಶ್, ಗೋಲ್ಡನ್ ಅವರು ಏನೋ ಒಂದು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಓಕೆ, ಒಂದು ಸ್ಮಾಲ್ ರೈಡ್ ಪ್ಲ್ಯಾನ್ ಮಾಡಿ ನಾವು ವಿ ಕೆ ಅವರೆಲ್ಲರೂ ಸೇರಿಕೊಂಡು ದಂಡಿಗನಹಳ್ಳಿಗೆ ಬಂದು ಡ್ಯಾಮ್ನ ನೋಡಿಕೊಂಡು ಫೋಟೋ ಶೂಟೆಲ್ಲ ಮುಗಿಸಿ ಸ್ವಲ್ಪ ಸುಸ್ತಾಯಿತು. ಊಟ ಗೀಟ ಎಲ್ಲ ನಿಧಾನಕ್ಕೆ ಮಾಡ್ಬೋದು, ಬಟ್ ಅಟ್ಲೀಸ್ಟ್ ಟೀ ಆದರೂ ಕುಡಿಯೋಕ್ಕೆ ಅಂದ್ರೆ ಬೇಕಲ್ಲ. ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಸೆಟಪ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇದು ನಿಮ್ಗೆ ಗೊತ್ತಿರ್ಬೋದು, ಪೋರ್ಟೇಬಲ್ ಸ್ಟವ್ ಇದು. ಇದರಲ್ಲೇ ಬೆಂಕಿ ಹಚ್ಕೊಳ್ಳುತ್ತೆ. ಹಿಂಗಂದರೆ ಬೆಂಕಿ ಹಚ್ಕೊಳ್ಳುತ್ತೆ. ಅದಕ್ಕೆ ಅಟ್ಯಾಚ್ ಮಾಡೋ ಪೋರ್ಟೇಬಲ್ ಗ್ಯಾಸ್ ಇದು. ಆಮೇಲೆ ಟೀ ಮಾಡೋಕ್ಕೆ ಹಾಲು, ಒಂದು 1/4 kg ಸಕ್ಕರೆ ತೊಗೊಂಬಂದಿದ್ದೀನಿ. ಆಮೇಲೆ ಟೀ ಪುಡಿ ಪ್ಯಾಕೆಟು, ಯಾವುದಿದು ರೆಡ್ ಲೇಬಲು. ಇದಿಷ್ಟು ತಂದಿದ್ದೀನಿ. ಪಾತ್ರೆ ಇಲ್ಲಿ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಹಿಂಗೆ ತಿರುಗಿದ್ರೆ ಸಿಂಪಲಾಗಿ ಲಾಕ್ ಆಗುತ್ತೆ, ಬರಲ್ಲ ಇದು. ಸೊ ಸೌಂಡ್ ಕೇಳಿಸ್ಕೊಂಬಿಡಿ ಹೆಂಗೆ, ಗ್ಯಾಸ್ ಸೌಂಡ್ ಅದು. ಸಿಂಪಲ್ಲಾಗಿ ನಮ್ಮ ಸತೀಶ್ ಅವ್ರು ತಂದಿರೋದು. ಅದರಲ್ಲಿ ಇರಲಿ ಅಂತ ಸೈಡ್ ಡಿಶ್ಗೆ ಒಂದು 2 ಬಿಸ್ಕೆಟ್ ಪ್ಯಾಕೆಟು, ಆಮೇಲೆ ಟೀ ಸೋಸೋದು, ಪೇಪರ್ ಕಪ್ಪು, ಬಿಸಿ ಇರುತ್ತಲ್ಲ ಟೀ ಮಾಡಿದಾಗ ಹಿಡ್ಕೊಂಡು ಎತ್ಕೊಳ್ಳೋಕ್ಕೆ ಅಂತ ಒಂದು ಚಿಕ್ಕದಾಗಿ ಕರ್ಚೀಫ್ ಥರ ಇದೆ. ಮಾಡೋಣ, ಲೆಟ್ಸ್ ಡು ಇಟ್. ಈಗ ಕಾಣಿಸ್ತೀನಿ ನೋಡಿ, ಇಲ್ಲ 1 hour ಮಿನಿಮಮ್ ಬರುತ್ತೆ ಈ ಥರ ಉರಿಸೋದೆ. ಈ ಥರ ಉರಿಸಿದ್ರೆ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಹಾಲು ಹಾಕಬೇಕು ಏನೋ ಅಷ್ಟು ಗೊತ್ತಿಲ್ಲ. ಸೊ ನಮ್ಮ ಅಳತೆಯಲ್ಲಿ ಪ್ರಕಾರ ನಾವು ಹೆಂಗೆಗೋ ಜುಗಾಡ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಟೀನ. ನಾನು ಕಾಣಿಸಿದ್ರೆ ಹೇಳೋ, ಹೊಟ್ಟೆ ಹೇಳ್ಕೊತೀನಿ ನೋಡಿ.
ನೀ ಫುಲ್ ಫ್ರೇಮಲ್ಲಿ ಇದ್ದೀರಾ. ಹೌದಾ? ಓ ಇಲ್ಲ ಹೇಳ್ಬೇಕು ತಾನೆ. ಫಸ್ಟು ಟೀ ಪುಡಿ ಹಾಕ್ಬೇಕಲ್ಲ? ಹಾಂ, ಟೀ ಪುಡಿ ಹಾಕ್ಬೇಕು. ಇಲ್ಲ 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 ಇಲ್ಲ, ಟೀ ಪುಡಿನ ತೋರ್ಸ ಅಷ್ಟೇ ನಮ್ಮ ಟೀ ಹೊಲ್ಟು ಸಾಕು ಅನ್ಸುತ್ತೆ. ಸೊ ಈಗ ನೀರು, ಹಾಲು, ಟೀ ಪುಡಿ, ಸಾರಿ ನೀರು, ಟೀ ಪುಡಿ, ಸಕ್ಕರೆ ಬೇಯ್ತಾ ಇದೆ. ಕುಡಿಲಿ. ಕುದೀತಿದೆ. ಕುದೀತಿದೆ ಕುದೀತಿದೆ. ಪಾತ್ರೆ ಮಾತ್ರ ಅಡುಗೆ ಲ್ಯಾಂಗ್ವೇಜ್ ಬರಲ್ಲ ಬ್ರೋ. ಪಾತ್ರೆ ಮಾತ್ರ ಸೀಸ್. ನೀರು ಹಾಕಿ ಇನ್ನೊಂದು ದೊಡ್ಡಕ್ಕೆ ಹಂಗೇನು ಫೋಟೋ ತೆಗಿಯೋ. ಇವಾಗ ಟೀ ಕಲರ್ ಬಂತು. ಜುಗಾಡ್ ಟೀ ಇದು. ತೇಳ್ರಪ್ಪ, ಇದೇನು ಈ ಕಡ್ರಪ್ಪ. ಅಲ್ಲಿ ಟೀ ಬೇಯ್ತಾ ಇದೆ ಅಲ್ಲ, ಕರೆಕ್ಟ್ ಅಲ್ಲ? ಕುದೀತಿದೆ. ಓಕೆ, ಕುದೀತಾ ಇದೆ. ಸೊ ಟೀ ಆಲ್ಮೋಸ್ಟ್ ಆಯಿತು. ನಾನು ಸೋಸ್ಬಿಟ್ಟು ಕುಡ್ಕೊಂಡು ನಾವೇನು ಟ್ರ್ಯಾಶ್ ತಂದಿರ್ತೀವಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬೆಂಗಳೂರು ಹೊರಡೋದು. ಇನ್ನೂ ಪಿಕ್ಚರಲ್ಲಿ ಬಾಕಿ ಆಗಿ ಬನ್ನಿ. ಇಲ್ಲ, ಕುದಿಸ್ತಾ ಇರೋದು. ಟೀ ರೆಡಿ ಇದೆ. 1 2 3 4 ಲೋಟ, ಇನ್ನೊಂದಿದೆ 5 ಲೋಟ. ಹಾಲು ಅಲ್ಲೇ ಎಲ್ಲ ಇಡೋದಕ್ಕೆ ಹಂಗೆ ಸೋಸೋದು ಅದೆಲ್ಲ ಹಾಂ. ಓಕೆ, ವೆಪನ್ ಈಸ್ ರೆಡಿ. ಓಕೆ, ಟೀ ಕುಡಿತು ಅಂದರೆ ಹಾಲು ಕಡಿಮೆ ಆಯ್ತಾ ಅಂತ ಅನಿಸ್ತೈತೆ. ಟೀ ಕಲರ್ ನೋಡಿದ್ರೆ ನಮ್ಗೆ ಕಡಿಮೆ ಇದಾಗಿಲ್ಲ. ತಡಿ ಒಂದು ಗ್ಲಾಸ್ ಕೊಡಿ ಹೇಳ್ತೀನಿ, ಟೇಸ್ಟ್ ಮಾಡ್ತೀನಿ ಫಸ್ಟು. ಹೇಳ್ಕೊಂಡಲ್ವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ರಿಯಾಕ್ಷನ್. ನೀಟಾಗಿ ಚೆನ್ನಾಯ್ತಾ? ಚಾಯ್ ಸಾಕು. ನಮ್ಮ ಚೇಟನ್ ಟೀಗಂತ ಆ ರೋಡಲ್ಲಿ ಕಾಯಿಸಿ 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 ಟೀ ಕುಡಿಯೋ ಬದಲು ಕಳಿ ಬ್ರೋ, ಸಾಕು. ಓಕೆ, ಇದಾದಮೇಲೆ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಚಿಯರ್ಸ್ ಎಲ್ಲರಿಗೂ. ಓಕೆ, ಆ್ಯಸ್ ಆಫ್ ಯು ಏನು ಇವಾಗ ನೋಡ್ತಾ ಇದ್ದೀರಾ, ನಾವು ಇಲ್ಲೇ ಟೆಂಟ್ ಹಾಕ್ಕೊಂಡು ಇಲ್ಲೇ ಕಾಫಿ ಟೀ ಮಾಡ್ಕೊಂಡು ಕೂಡ್ಬಿಟ್ಟು ಹೊಡ್ತಾ ಇದ್ದೀವಿ. ಇದು ನಾವು ನಮ್ಮಿಂದ ಕ್ರಿಯೇಟ್ ಆಗಿರೋ ಟ್ರ್ಯಾಶ್ ಇದು. ಓಕೆ, ಇದಿಷ್ಟು ತೊಗೊಂಡೋಗಿ ಸೂಕ್ತವಾದ ಪ್ರದೇಶಕ್ಕೆ ಹಾಕಬೇಕು. ಓಕೆ, ಹಾಕ್ಬಿಟ್ಟು ಅಲ್ಲೊಂದು ಅಂಗಡಿ ಇದೆ, ಅಲ್ಲೇನಾದರೂ ಡಸ್ಟ್ಬಿನ್ ಇತ್ತು ಅಂತಂದರೆ ಹಾಕ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇರೋದು ಅಷ್ಟೇ. ಓಕೆ, ಇವಾಗ ಟೈಮ್ ಟು ಗೋ ಹೋಮ್. ಇಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು, ಟೈಮ್ ಸ್ಪೆಂಡ್ ಮಾಡಿದ್ದು. ಒಳ್ಳೆ ಪ್ಲೇಸು, ನಿಯರ್ ಟು ಬ್ಯಾಂಗ್ಳೂರ್. ಸೊ ಹಾರ್ಲಿ ರೆಡಿ ಇದೆ, ಬುಲೆಟ್ ರೆಡಿ ಇದೆ, ಒಂದು 220 KTM ಡ್ಯೂಕ್, ಸಾರಿ KTM ನಮ್ಮ ಡಾಮಿ. ಹೊರಟ್ರೆ ಬೆಂಗಳೂರಿಗೆ. ಡಾಮಿ ರಾಧೆ ಅಂತೆ, ಇವರೇ ಅಂತೆ ಕೃಷ್ಣ. ನಮ್ಮದು ಬೇಬಿ, ಬ್ಲ್ಯಾಕ್ ಬೇಬಿ. ಹೆಂಗೆ ಕರೆಕ್ಟಾಗಿ ನಿನ್ನ ಮಾತಲ್ಲಿ ಬ್ರಿಡ್ಜ್ ಮೇಲೆ ಹೇಳಿದ್ದು ನಮ್ಮದು ಬೇಬಿ ಇದು ಅಂತ. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯ ಮಾಡುವಂಥ ಟೈಮು. ಐ ಥಿಂಕ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾನು ಅರ್ಧ ಗಾಡಿ ನೀರಲ್ಲಿ ಮುಳುಗಿಸ್ಕೊಂಡು ಹೋಗಿದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್.